ಸರ್ ನಮಸ್ಕಾರ. ನನ್ನ ಹೆಸರು ರಕ್ಷಿತ್ ಅಂತ. ನಿಮಗೆ ಗೊತ್ತಿರೋ ಹಾಗೆ ನಾನು ಸರ್ವಲ್ ಇಂಡಿಯಾ ಅನಿಮಲ್ ನ್ಯೂಟ್ರಿಷನ್ ಪ್ರೈವೇಟ್ ಲಿಮಿಟೆಡ್. ಇದು ಸರ್ವಲ್ ಸಾಸ್ ಅಂತ ಫ್ರಾನ್ಸ್ ಬೇಸ್ಡ್ ಕಂಪನಿ. ನಾವು ಬಂದ್ಬಿಟ್ಟು ಮಿಲ್ಕ್ ರಿಪ್ಲೇಸರ್ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಹಂದಿಗಳಿಗೆ ಬಂದ್ಬಿಟ್ಟು ನಮ್ಮ ಹತ್ರ 3 ಪ್ರಾಡಕ್ಟ್ ಬರುತ್ತೆ. ಫಸ್ಟ್ನೇದು ಬಂದು ಪ್ರಿಮಿನಲ್ ಗಿಣ್ಣಾಲ್ ಪೌಡರು, ಎರಡನೇದು ಮಿಲ್ಕ್ ರಿಪ್ಲೇಸರು ಪಿಗ್ಗಿ ಮಿಲ್ಕ್ ಅಂತ, ಮೂರನೇದು ಬಂದು ಪಿಗ್ಲೆಟ್ ಎಚ್ ಪಿ ಅಂತ. ಪಿಗ್ಲೆಟ್ ಎಚ್ ಪಿ ಬಂದ್ಬಿಟ್ಟು ಮಿನರಲ್ ಮಿಕ್ಸರ್ ಪೌಡರು. ಅಂದರೆ ನಿಮಗೆ ಲ್ಯಾಕ್ಟೋಸ್ ಕಂಟೆಂಟ್ ಇರುತ್ತೆ. ವೀನಿಂಗ್ ಪೀರಿಯಡಲ್ಲಿ ಏನು ಡ್ರಾಬ್ಯಾಕ್ಸ್ ಬರುತ್ತೆ, ಅದು ಲ್ಯಾಕ್ಟೋಸಿಂದ ಡೈರೆಕ್ಟ್ ಸೆಲ್ಯುಲೋಸ್ ಕಂಟೆಂಟ್ ಇರೋ ಮೆಟೀರಿಯಲ್ ಶಿಫ್ಟ್ ಆಗಬೇಕಾದ್ರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಲ್ಯಾಕ್ಟೋಸ್ ರಿಚ್ ಮಿನರಲ್ ಮಿಕ್ಸ್ಚರ್ ಬರುತ್ತೆ. ಸೊ ಅದರಲ್ಲಿ ನಿಮಗೆ ಆ ಡ್ರಾಬ್ಯಾಕ್ಸ್ ಕಡಿಮೆ ಮಾಡುತ್ತೆ, ಗ್ರೋತ್ ಚೆನ್ನಾಗಿ ಕೊಡುತ್ತೆ. ಮತ್ತು ಪಿಗ್ಗಿ ಮಿಲ್ಕ್ ಬಂದು ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಿಲ್ಕ್ ರಿಪ್ಲೇಸರು. ಅಂದರೆ ಈಗ ಹಂದಿಗಳಲ್ಲಿ 10, 12, 15, 18, 20 ಮರಿ ಎಲ್ಲ ಹಾಕುತ್ತೆ. ಆವಾಗ ಹಾಲು ಕಡಿಮೆ ಇರುತ್ತೆ ತಾಯಿಗಳಲ್ಲಿ, ಅದನ್ನು ರಿಪ್ಲೇಸ್ ಮಾಡೋಕ್ಕೋಸ್ಕರ. ಮತ್ತು ಕಾಂಪ್ಲಿಮೆಂಟ್ರಾಗೂ ಕೊಡ್ಬೋದು. ಇನ್ನು ಗಿಣ್ಣು ಹಾಲು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂದಿಗಳಲ್ಲಿ ಏನಾಗುತ್ತೆ, ಮರಿ ಹಾಕಿದ ದಿನವೇ 18 ಮರಿ ಇರುತ್ತೆ, ಅದರಲ್ಲಿ ಗಿಣ್ಣು ಹಾಲೇ ಸಿಗೋಲ್ಲ, ಇಮ್ಯುನೋಗ್ಲೋಬಿನ್ನೇ ಸಿಗೋಲ್ಲ. ಸೊ ಅದನ್ನು ಅಂದರೆ ಕೊಡಲೇಬೇಕು ಹೊರಗಡೆಯಿಂದ. ಅದಕ್ಕೋಸ್ಕರ ಕೊಲೆಸ್ಟ್ರಾಮ್ ರಿಪ್ಲೇಸ್ಮೆಂಟ್. ಈಗ ನಾವು ಬಂದುಬಿಟ್ಟಿರೋದು ದೇವನಹಳ್ಳಿ ಹತ್ರ ಇರೋ ಅವಿನಾಶ್ ಸರ್ ಅವರ ಹಂದಿ ಫಾರ್ಮಲ್ಲಿದ್ದೀವಿ. ಈಗ ಅವ್ರನ್ನೇ ಕೇಳ್ಬೋದು. ಅವರು ಈಗ ಮೋರ್ ದೆನ್ 6 ಮಂತ್ಸಿಂದ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದಾರೆ. ಎಲ್ಲ ಪ್ರಾಡಕ್ಟು ಯೂಸ್ ಮಾಡ್ತಾರೆ, ಯಾವ ಥರ ಯೂಸ್ ಮಾಡ್ತಿದ್ದಾರೆ, ಯಾವ ಥರ ರಿಸಲ್ಟ್ ಬರ್ತಿದೆ ಅಂತ. ನಮಸ್ಕಾರ ಸರ್. ನಮಸ್ತೆ ಸರ್. ಈಗ ಸರ್ ನೀವು ಫಾರ್ಮು ಮ್ಯಾನೇಜ್ ಅಂದರೆ ಈಗ ನಮ್ಮ ಪ್ರಾಡಕ್ಟ್ 6-7 ತಿಂಗಳಿಂದ ಯೂಸ್ ಮಾಡ್ತಿದ್ದೀರಾ. ನಿಮ್ಗೆ ಅಂದರೆ ಈಗ ಪ್ರಿಮಿನಲ್ ಯಾವಾಗ ಯೂಸ್ ಮಾಡ್ತೀರಾ ಸರ್? ಪ್ರಿಮಿನಲ್ ಅದೇ ಸರ್, ಮರಿ ಹುಟ್ಟಿದ್ದ ದಿನ. ಈಗ ಫಸ್ಟ್ ಟೈಮ್ ಮರಿ ಹಾಕುತ್ತಲ್ಲ, ಆ ತಾಯಿಗಳು ಕೆಲವೊಂದು ರ್ಯಾಶ್ ಇರುತ್ತೆ. ಸೊ ಮರಿಗಳಿಗೆ ಹಾಲು ಕುಡಿಸಲ್ಲ. ಆಮೇಲೆ ಕೆಲವೊಂದು ಸರಿ ಜಾಸ್ತಿ ಮರಿ ಹಾಕಿದಾಗ ಅದಕ್ಕೆ ಮರಿಗಳಿಗೆ ಹಾಲು ಸಾಕಾಗಲ್ಲ, ಗಿಣ್ಣಾಲು. ಸೊ ಆ ಟೈಮಲ್ಲಿ ನಾವು ಅದು ಪ್ರಿಮಿನಲ್ ಅಂದರೆ ಕೊಲೆಸ್ಟ್ರಾಮ್ ಅದನ್ನು ಮರಿಗಳಿಗೆ ಫೀಡ್ ಮಾಡ್ತೀವಿ. ತಾಯಿ ಹಾಲು ಜೊತೆ ಅದನ್ನು ಫೀಡ್ ಮಾಡ್ತೀವಿ ಎಕ್ಸ್ಟ್ರಾ 3 ಡೇಸ್ ತನಕ. ಹಾಂ ಸರ್. ಆಮೇಲೆ ಪಿಗ್ಗಿ ಮಿಲ್ಕ್ ಎಷ್ಟು ದಿನದಿಂದ ಯೂಸ್ ಮಾಡ್ತಿದ್ದೀರಾ ಸರ್? ಪಿಗ್ಗಿ ಮಿಲ್ಕ್ ಆಲ್ಮೋಸ್ಟ್ 6 ಮಂತಿಂದ ಯೂಸ್ ಮಾಡ್ತಾ ಇದ್ದೀವಿ ಸರ್. ನಿಮಗೆ ರಿಸಲ್ಟ್ ಎಲ್ಲ ಹೆಂಗಿದೆ? ರಿಸಲ್ಟ್ ಚೆನ್ನಾಗೇ ಇದೆ ಸರ್, ಫಸ್ಟ್ಗಿಂತ ಇವಾಗ ಚೆನ್ನಾಗೇ ಇದೆ ಸರ್. ಈಗ ಫಸ್ಟ್ ಎಲ್ಲ ಮರಿಗಳು ಅಂದರೆ ಈಗ ಡೆತ್ ರೇಟ್ ಏನಾರು ಇತ್ತು ಸರ್? ಇತ್ತು ಸರ್. ಇವಾಗ ಜಾಸ್ತಿ ಮರಿ ಹಾಕಿದಾಗ ಹಾಲು ಸಾಕಾಗದೆ ಫುಲ್ಲು ವೀಕ್ ಆಗಿಬಿಟ್ಟು ಸಾಯೋಂಥದ್ದು ಇತ್ತು ಡೆತ್ ರೇಟು ನಮಗೆ. ಆಮೇಲೆ ಇದು ಪಿಗ್ಗಿ ಮಿಲ್ಕ್ ಯಾವಾಗ ಗೊತ್ತಾಯಿತು ಆವಾಗಿಂದ ನಾವು ಪಿಗ್ಗಿ ಮಿಲ್ಕ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ದಿನ ಕುಡಿಯುವಾಗ ಸ್ವಲ್ಪ ಹಿಂದೆ ಮುಂದೆ ಮಾಡ್ತೇವೆ, ಬಟ್ ಸೆಕೆಂಡ್ ಡೇಯಿಂದ ಫುಲ್ಲು ಇಷ್ಟಪಟ್ಟು ಕುಡಿಯೋದ್ರಿಂದ ಗ್ರೋತು ಚೆನ್ನಾಗಿದೆ ಸರ್ ಮರಿಗಳದ್ದು. ಹಾಂ ಸರ್. ಈಗ ಎಷ್ಟು ಕ್ವಾಂಟಿಟಿ ಕೊಡ್ತೀರಾ ಸರ್? ಅದೇ ಸರ್, 1 ಲೀಟ್ರಿಗೆ 180 ಗ್ರಾಮ್ಸ್ ಥರ ಮಿಕ್ಸ್ ಮಾಡ್ತೀವಿ ಸರ್ ಬಿಸಿನೀರಲ್ಲಿ. ಹಾಂ ಸರ್. 180 ಗ್ರಾಮ್ಸ್ ಥರ ಬಿಸಿ ಇಮ್ಯುನಿಟಿ ಪವರು ಚೆನ್ನಾಗಿದೆ, ಮರಿಗಳು ಕೂಡ ಚೆನ್ನಾಗಿದೆ, ಗ್ರೋತ್ ರೇಟು ಚೆನ್ನಾಗಿದೆ ಸರ್. ಓಕೆ ಸರ್. ಈಗ ನಿಮ್ಮ ಹತ್ರ ಎಷ್ಟು ಮರಿ ಇದ್ದಾವೆ ಸರ್ ಫಾರ್ಮಲ್ಲಿ? ಸರ್ ಆಲ್ಮೋಸ್ಟ್ ನಮ್ಮ ಹತ್ರ ಒಂದು 400 ತನಕ ಇದೆ ಸರ್. ಈಗ ಮದರ್ ಬ್ರೀಡು ಎಲ್ಲ ಮದರ್ ಯಾವುದು ಸರ್? ಬ್ರೀಡ್ಗಳು ಯಾವುದು? ಬ್ರೀಡ್ ಸರ್ ನಮ್ಮ ಹತ್ರ ಒಂದು ಆ್ಯಪ್ ಡ್ಯೂರಾಕು, ಆಮೇಲೆ ಆ್ಯಮ್ ಶೇರು 3 ಇದೆ. 3 ಇದೆ ಸರ್. ಲ್ಯಾಂಡ್ ರೇಸ್ ಇವಾಗ ಮಾಡ್ತಾ ಇದ್ದೀವಿ ಸರ್, ಒಂದು 2-3 ಇಟ್ಟಿದ್ದೀವಿ. ಹಾಂ ಸರ್. 4 ಬ್ರೀಡ್ ಇದೆ ಸರ್ ಟೋಟಲ್. ಈಗ ನಿಮ್ಮ ಹತ್ರ ಒಂದು ತಿಂಗಳಿಗೆ ಎಷ್ಟು ಮರಿ ಬರುತ್ತೆ ಸರ್? ಸರ್ ಮಂತ್ಲಿ ಆಲ್ಮೋಸ್ಟ್ ನಮ್ಮ ಹತ್ರ ಒಂದು 10 ತಾಯಿ ನಾವು ಪ್ರೆಗ್ನೆನ್ಸಿ ಇಟ್ಟಿರ್ತೀವಿ ಸರ್, ಮರಿ ಹಾಕೋ ಥರ. 10 ತಾಯಿ ಮರಿ ಹಾಕೋ ಥರ ತಿಂಗಳು ಇಟ್ಟಿರ್ತೀವಿ ಸರ್. ನಿಮಗೀಗ ಆವ್ರೇಜ್ ಮರಿ ಎಷ್ಟು ಬರ್ತಿದೆ ಸರ್ ಒಂದು ಹಂದಿಯಲ್ಲಿ? ಒಂದು ಆವ್ರೇಜ್ 12, 14, 16 ತನಕ ಬಂದಿದೆ ಸರ್ ನಮ್ಮ ಫಾರ್ಮಲ್ಲಿ. ಅದೇ ತಾಯಿ ಜೊತೆ ಬಿಟ್ಟಿರ್ತೀವಿ ಹಾಲು ಕುಡಿಯೋಕ್ಕೆ ಆಲ್ಮೋಸ್ಟ್ ಒಂದು 1 ಮಂತ್ ತನಕ. ಅದರಲ್ಲಿ ಕೆಲವೊಂದು ವೀಕ್ ಇರುತ್ತೆ, ಆಮೇಲೆ ವೀನಿಂಗ್ ಮಾಡಿದಾಗ ಸ್ಟ್ರಾಂಗ್ ಇರೋ ಮರಿನ ತೆಗೆದು ಬಿಡ್ತೀವಿ ತಾಯಿಯಿಂದ. ವೀಕ್ ಇರೋ ಮರಿನ ಅದೇ ಪಿಗ್ಗಿ ಮಿಲ್ಕ್ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ದಿನ ತಾಯಿ ಜೊತೆನೇ ಬಿಟ್ಟಿರ್ತೀವಿ ಸರ್. ಓಕೆ ಸರ್. 1-2 ಆಲ್ಮೋಸ್ಟ್ ವೀಕ್ ಇರೋ ತಾಯಿ ಜೊತೆ ಇನ್ನೊಂದು ವಾರ ಎಕ್ಸ್ಟ್ರಾ ಬಿಡ್ತೀವಿ ಪಿಗ್ಗಿ ಮಿಲ್ಕ್ ಫೀಡ್ ಮಾಡ್ತಾ. ಈಗ ಜೊತೆಗೆ ಅಂದರೆ ವೀಕ್ ಇರೋಕ್ಕೂ ಎಕ್ಸ್ಟ್ರಾ ಫೀಡ್ ಮಾಡ್ತೀರಾ? ಅಂದರೆ ಪಿಗ್ಗಿ ಮಿಲ್ಕ್ ಆಗಲಿ ಯಾವುದೇ ಆಗಲಿ ನ್ಯೂಟ್ರಿಷನಲ್ ಪ್ರಾಡಕ್ಟ್ ಎಕ್ಸ್ಟ್ರಾ ಫೀಡ್ ಮಾಡ್ತೀವಿ ಸರ್. ಸ್ಟ್ರಾಂಗ್ ಇರೋದೆಲ್ಲ ಮರಿನ ತೆಗೆದುಬಿಡ್ತೀವಿ ತಾಯಿ ಜೊತೆಯಿಂದ. ಅದು ಸಪ್ರೇಟಾಗಿ ವೀಕ್ ಇರೋದು ಮಾತ್ರ ತಾಯಿ ಹತ್ರ ಬಿಟ್ಬಿಟ್ಟು ಅದು ಎಕ್ಸ್ಟ್ರಾ ಫೀಡ್ ಮಾಡ್ತೀವಿ ಸರ್. ಓಕೆ ಸರ್. ಆಮೇಲೆ ನೀವೀಗ ಯೂಸ್ ಮಾಡ್ತಿದ್ದೀರಲ್ಲ ಸರ್, ನಿಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಮತ್ತು ಈ ಥರ ಬೇರೆಯವ್ರು ಯೂಸ್ ಮಾಡಿದ್ರೆ ಫಾರ್ಮರ್ಸು ಅವ್ರಿಗೆ ಯಾವ ಥರ ಪ್ರಾಫಿಟ್ ಇದೆ ಅದನ್ನು ಸ್ವಲ್ಪ ಹೇಳೋಕ್ಕಾಗುತ್ತಾ ಸರ್? ಫಸ್ಟ್ ನಾನು ಏನು ಹೇಳೋದಂದರೆ ಅದೇ ಇದರಲ್ಲಿ ಡೆತ್ ರೇಟ್ ಸ್ವಲ್ಪ ಕಮ್ಮಿ ಇರುತ್ತೆ ಮರಿಗಳದ್ದು. ಯಾಕಂದರೆ ಹಂದಿ ಅಂದರೆ ಆಲ್ಮೋಸ್ಟ್ ಅದು 8ರಿಂದ 16, 20 ತನಕ ಮರಿ ಹಾಕುತ್ತೆ. ಸೊ ಅಷ್ಟೊಂದು ಮರಿ ಹಾಕಿದಾಗ ಹಾಲು ಕಮ್ಮಿ ಆಗೋದ್ರಿಂದ ಮರಿಗಳು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಪಿಗ್ಗಿ ಮಿಲ್ಕ್ ಕೊಡೋದ್ರಿಂದ ಡೆತ್ ರೇಟ್ ಒಂದು ಕಮ್ಮಿ ಆಗುತ್ತೆ. ಆಮೇಲೆ ಇನ್ನೊಂದು ಬೇಗ ಗ್ರೋತ್ ಬರುತ್ತೆ. ಸೊ ಬೇಗ ಮರಿಯಲ್ಲಿ ಚೆನ್ನಾಗಿ ನ್ಯೂಟ್ರಿಯನ್ಸು ಮತ್ತು ಪ್ರೋಟೀನ್ ಅದ್ರ ಬಾಡಿಯಲ್ಲಿ ಸೇರಿದ್ರೆ ಬೇಗ ಗ್ರೋತ್ ಇರುತ್ತೆ. ಅಂದರೆ 8 ತಿಂಗಳಿಗೆ ಬರೋದು 6 ತಿಂಗಳಿಗೆ ನಿಮಗೆ ದೊಡ್ಡದಾಗ್ಬೋದು. ಸೊ 1-2 ತಿಂಗಳು ನಿಮಗೆ ಸೇವ್ ಆಗುತ್ತೆ.
ಮತ್ತು ಮರಿನೂ ಅಷ್ಟೇ ಬೇಗ ಬೇಗ ವೆಯ್ಟ್ ಗೇನ್ ಆಗುತ್ತೆ ಸರ್. ಆಲ್ಮೋಸ್ಟ್ ನಿಮಗೆ ಒಂದು 2 ಮಂತ್ಸಲ್ಲಿ 20 ಕ್ರಾಸ್ ಮಾಡುತ್ತೆ ಸರ್. ಅದು 25 ಕ್ರಾಸ್ ಮಾಡಿಬಿಡುತ್ತೆ ಸರ್. ಅಂದರೆ ನಿಮಗೆ ಒಂದು 3 ರಿಂದ 4 kg ಅಂತ ಎಕ್ಸ್ಟ್ರಾ ಬಂದರೆ ಪ್ರಾಫಿಟ್ ಬರುತ್ತೆ ಅಂತ ಹೇಳಿ. ಮತ್ತು ಸರ್ ಈಗ ಪ್ರಿಮಿನಲ್ಲು, ಈಗ ಗಿಣ್ಣಾಲ್ ಪೌಡ್ರು, ಅದರಿಂದ ನಿಮಗೆ ಏನು ಪ್ರಾಫಿಟ್ ಈಗ ಫಾರ್ಮರ್ಸಿಗೆ ಅಂತ ಹೇಳಕ್ಕೆ ಬಂದ್ರಿ ಸರ್? ಅದೂ ಅಷ್ಟೇ ಪ್ರಿಮಿನಲ್, ಅದೇ ಕೊಲೆಸ್ಟ್ರಾಮು, ಅದೂ ಅಷ್ಟೇ ಸ್ಟಾರ್ಟಿಂಗ್ ಮೇಯ್ನ್ ಬೇಕಾಗಿರೋದೇ ಅದು. ಫಸ್ಟ್ ದಿನವೇ ಅದು ಸಿಗಲಿಲ್ಲ ಅಂದರೆ ಅದೊಂಥರ 2-3 ಡೇಸ್ ಮರಿ ಡೆತ್ ಆಗುತ್ತೆ. ಮತ್ತು ಆಮೇಲೆ ಒಂಥರ ಹ್ಯಾಂಡಿಕ್ಯಾಪ್ ಥರ ಆ ಥರನ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದು ಕೊಡದೇ ಇರೋದ್ರಿಂದ. ಮೀನ್ಸ್ ಜಾಸ್ತಿ ಮರಿ ಹಾಕಿದ್ರೆ ಸಿಗಲ್ಲ. ಆ ಟೈಮಲ್ಲಿ ನಾವು ಎಕ್ಸ್ಟ್ರಾ ಫೀಡ್ ಮಾಡೋದ್ರಿಂದ ಮರಿ ಉಳ್ಕೊಳ್ಳೋ ಚಾನ್ಸಸ್, ಮರಿ ಉಳಿದಷ್ಟು ನಮಗೆ ಒಳ್ಳೆಯದು. ಅಂದರೆ ಇಮ್ಯುನಿಟಿ ಪವರು ಸ್ವಲ್ಪ ಚೆನ್ನಾಗಿ ಅದು ಬಿಲ್ಡ್ ಆಗುತ್ತೆ ಸರ್ ಅದರಲ್ಲಿ. ಆಮೇಲೆ ಸರ್ ಈಗ ನೀವು ವೀನಿಂಗ್ ಮಾಡ್ತಿರ್ತೀರಾ ಅಂದ್ಕೊಳ್ಳಿ, ಈಗ ಹಾಲಿಂದ ನೀವು ಶಿಫ್ಟ್ ಮಾಡಿಬಿಡ್ತೀರಾ ಸಡನ್ನಾಗಿ, ಆವಾಗ ಈಗ ಲ್ಯಾಕ್ಟೋಸ್ ಎಲ್ಲ ಇದು ಕಡಿಮೆ ಆಗಿರುತ್ತೆ, ಅದಕ್ಕೋಸ್ಕರ ನೀವು ಪಿಗ್ಲೆಟ್ HP ಕೊಡ್ತಿದ್ದೀರಾ. ಸೊ ಪಿಗ್ಲೆಟ್ HP ಇಂದ ನಿಮಗೆ ಏನು ಪ್ರಾಫಿಟ್ ಆಗುತ್ತೆ ಸರ್? ಸರ್ ಪಿಗ್ಲೆಟ್ HP ಇಂದ ಅದೇ ಸಡನ್ನಾಗಿ ಇವಾಗ ಚೇಂಜ್ ಮಾಡೋದ್ರಿಂದ ಅದಕ್ಕೆ ತಿನ್ನೋ ಊಟದಲ್ಲಿ ಆ ಪ್ರೋಟೀನ್ಸು ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗಿರುತ್ತಲ್ಲ, ಸೊ ಸ್ವಲ್ಪ ವೀಕ್ ಆಗೋ ಥರ ಕಾಣಿಸುತ್ತೆ ಪಟ್ಟ ಅಂತ ಚೇಂಜ್ ಮಾಡೋದ್ರಿಂದ. ಸೊ ಇದು ಯಾವಾಗ ಅದು ಪಿಗ್ಲೆಟ್ HP ಅದು ಯಾವಾಗ ಜಾಯಿನ್ ಮಾಡಿರ್ತೀವೋ ಅದನ್ನು ತಿನ್ನೋ ಟೇಸ್ಟ್, ಆಮೇಲೆ ಅದರಿಂದ ಮತ್ತೆ ಅದು ತಿನ್ನೋಂಥ ಇದು ರೇಷಿಯೋನು ಜಾಸ್ತಿ ಆಗುತ್ತೆ, ಮತ್ತು ಗ್ರೋತು ಚೆನ್ನಾಗಿ ಬರುತ್ತೆ, ಇಮ್ಯುನಿಟಿ ಪವರೂ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಸರ್ ಬಾಡಿಯಲ್ಲಿ. ಈಗ ಸರ್ ನೀವು ಯಾವ ಥರ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊತಿದ್ದೀರಾ ಈಗ? ಸರ್ ಅದೇ ಫಸ್ಟ್ ನಾವು ಆನ್ಲೈನಲ್ಲಿ ಚೆಕ್ ಮಾಡಿದ್ವಿ. ಆನ್ಲೈನ್ ಒಂದ್ಸರಿ ಸಿಕ್ಕಿದ ಮೇಲೆ ಆಮೇಲೆ ಕನಕ್ಪುರದಿಂದ ಅದೇ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಮ್ಗೆ ಆಲ್ಮೋಸ್ಟ್ ನೀವು ಅಂದರೆ ಕನಕ್ಪುರ ಈಗ ಯಾರು ಬಾಲಾಜಿ ವೆಟ್ ಫಾರ್ಮ್ ಕಡೆಯಿಂದನೇ ಡೈರೆಕ್ಟ್ ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಮಗೆ ಇಷ್ಟು ಬೇಕು ಅಂತ ಹೇಳ್ಬಿಟ್ಟು ನಾವು ಪೇ ಮಾಡಿದ್ರೆ ಅವ್ರು ನಮಗೆ ಸೆಂಡ್ ಮಾಡ್ತಾರೆ, ನಾವಿರೋ ಲೊಕೇಶನ್ಗೆ ಸೆಂಡ್ ಮಾಡ್ತಾರೆ ಸರ್. ಬಾಲಾಜಿ ವೆಟ್ ಫಾರ್ಮ್ ಅವ್ರು ನಿಮಗೆ ಕಳಿಸ್ಕೊಡ್ತಿದ್ದಾರೆ. ಹಾಂ ಸರ್. ಯಾವ್ಯಾವ ಪ್ರಾಡಕ್ಟ್ ಯಾವ್ಯಾವ ಪ್ರೈಸಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ಸರ್? ಅದೇ ಪ್ರಿಮಿನಲ್ ಬಂದುಬಿಟ್ಟು ನಮಗೆ 2300 ಆ ರೇಂಜಲ್ಲಿ ಸಿಗುತ್ತೆ ಸರ್. 1 kg ಹೌದು ಇದು. ಮತ್ತು ಪಿಗಿ ಮಿಲ್ಕ್ ಎಲ್ಲ ಯಾವ ಪ್ರೈಸಲ್ಲಿ ಕೊಡ್ತೀವಿ? ಪಿಗಿ ಮಿಲ್ಕು 10 kgಗೆ 3000 ಥರ ಚಾರ್ಜ್ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಇದು ಪಿಗ್ಲೆಟ್ HP 3800ಗೆ ನಮಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಅಷ್ಟು ತೊಗೊಂಡ್ರೆ ಆಲ್ಮೋಸ್ಟ್ ನಮಗೆ ಅಂದರೆ ನಿಮಗೆ ವಿತ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅವರೇ ಕಳಿಸ್ತು ಇಲ್ಲಿ ಕೊಟ್ಬಿಡ್ತಾರೆ? ಹೌದು ಸರ್, ವಿತ್ ಟ್ರಾನ್ಸ್ಪೋರ್ಟ್ ನಮ್ಮ ಲೊಕೇಶನ್ಗೆ ಸೆಂಡ್ ಮಾಡಿಕೊಡ್ತಾರೆ ಸರ್. ಓಕೆ ಸರ್. ಹಂಗಾದ್ರೆ ಈಗ ಎಲ್ಲ ಪ್ರಾಡಕ್ಟು ನೀವು ಅಲ್ಲಿಂದನೇ ಬಾಲಾಜಿ ವೆಟ್ ಫಾರ್ಮಿಂದನೇ ನಾವೆಲ್ಲ ಪ್ರಾಡಕ್ಟು ತೊಗೊಬರ್ತೀವಿ. ಮೆಡಿಸನ್ನು ಅಲ್ಲೇ ಮೆಡಿಸನ್ನು ಅಷ್ಟೇ ಸರ್. ಓಕೆ ಸರ್.